ಡೇ 18 ಡಿಸಿಪ್ಲಿನರಿ ಆ್ಯಂಡ್ ನಾವು ನೋಡ್ತಾ ಇರ್ಬೋದು ಈಗ ಆಲ್ರೆಡಿ ಡೇ 18 ಆ್ಯಂಡ್ ವ್ಯೂಸ್ ಕೂಡ ಡಿಕ್ಲೇರ್ ಆಗ್ತಿದೆ ಆ್ಯಂಡ್ ಐಮ್ ಸ್ಟಿಲ್ ಡಿಸಿಪ್ಲಿನ್ ಆ್ಯಂಡ್ ಸ್ಟಿಲ್ ಕನ್ಸಿಸ್ಟ್ ದಟ್ಸ್ ದ ಮೇನ್ ಪಾರ್ಟ್ ಗೈಸ್. ಆ್ಯಂಡ್ ನಾನು ಇವತ್ತಿಂದ ಶಾರ್ಟ್ಸ್ ಬಿಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಗೈಸ್. ಆ್ಯಂಡ್ ಭಾಳಷ್ಟು ಜನಕ್ಕೆ ನನಗೂ ಅನಿಸ್ತು 5 to 6 ಮಿನಿಟ್ಸ್ ನಾನು ಇನ್ಫಾರ್ಮೇಟಿವ್ ಆಗಿರಲಿ ಇನ್ನು ಸ್ವಲ್ಪ ಲೆಂತ್ ಮಾಡೋಣ ಅಂತ ಆ ವೀಡಿಯೋಸ್ ಬಿಡ್ತಾ ಇದೆ ಗೈಸ್, ಅಪ್ಲೋಡ್ ಮಾಡ್ತಿದ್ದೆ. ಆ್ಯಂಡ್ ಇವತ್ತಿನ ಅಷ್ಟು ಜನ ಟೈಮ್ ಇರೋದಿಲ್ಲ ಕಾರಣ ನಾನು ಶಾರ್ಟ್ಸ್ ಬಿಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿಂದ ಹಾಗೆ ಕನ್ಸಿಸ್ಟೆನ್ಸಿ ಆ್ಯಂಡ್ ಜಸ್ಟ್ ಐ ಚೇಂಜ್ ದ ಪಾತ್ ಬಟ್ ಐ ಆಮ್ ಸ್ಟಿಲ್ ಕನ್ಸಿಸ್ಟೆನ್ಸ್. ಆ್ಯಂಡ್ ಟುಡೇ ಆನ್ವರ್ಡ್ಸ್ ಐ ಮೇಕಿಂಗ್ ದ ಶಾರ್ಟ್ಸ್ ವಿಡಿಯೋಸ್ ಫ್ರಮ್ ಡೇ 18 ಇಂದ ಇದೇ ಥರ ನಾನು ಶಾರ್ಟ್ಸ್ ಡೈಲಿ ಬಿಡ್ತಾ ಹೋಗ್ತಿದ್ದೀನಿ ಆ್ಯಂಡ್ ವಾಚ್ ಫ್ರಮ್ ಶಾರ್ಟ್ಸ್. ಆ್ಯಂಡ್ ಇವತ್ತಿನ ಬನ್ನಿ ಗೈಸ್, ಅಂದರೆ ಇವತ್ತಿನ ನಾಡಿ ಶೋಧನ ಪ್ರಾಣಾಯಾಮ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಹಾಗೆ ಇದೇ ಥರ ಪ್ರತಿದಿನ ಯೋಗ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾವು ನಾಡಿ ಶೋಧನ ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಗೈಸ್. ಆ್ಯಂಡ್ ನಾಡಿ ಶೋಧನ ಪ್ರಾಣಾಯಾಮ ಇಸ್ ಸ್ಟ್ರೆಸ್ ರಿಲೀಫಿಂಗ್ ಯೋಗ ಅಂತ ಕರೀಬಹುದು. ಆ್ಯಂಡ್ ಒಂದು ಮೂಗಿಂದ ಒಂದು ಲೆಫ್ಟ್ ಸೈಡಿಂದ ಉಸಿರು ತಗೊಂಡು ಆ್ಯಂಡ್ ರೈಟ್ ಸೈಡಿಗೆ ಬಿಡಬೇಕು. ಇದೇ ರೀತಿ ನೀವು ಕಂಟಿನ್ಯೂಸ್ ಆಗಿ 10 to 5 minutes ಮಾಡಿದರೆ ರಿಯಲಿ ಇಟ್ಸ್ ಕಮ್ಸ್ ದ ಮೈಂಡ್ ಆ್ಯಂಡ್ ಸ್ಟ್ರೆಸ್ ರಿಲೀಫ್ ಅಂತ ಇದೊಂದು ಯೋಗ ಮೈಂಡ್ ರಿಲೀಫ್ ಅಲ್ಲಿ ಬರುತ್ತೆ ಗೈಸ್. ಆ್ಯಂಡ್ ಇದು ಮಾಡ್ತಾ ಹೋದ್ರೆ ನಾನು ಬೆನಿಫಿಟ್ ಆಗಿರೋದ್ರಿಂದ ನಿಮಗೆ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಗೈಸ್ ಇವತ್ತು ಮಾಡ್ಕೊಂಡು ಬರ್ತಾಯಿದ್ದೆ. ಆ್ಯಂಡ್ ಇವತ್ತು ಲೆಗ್ ಡೇ ಇತ್ತು, ಭಾಳಷ್ಟು ಡಿಫಿಕಲ್ಟ್ ಮತ್ತು ಸ್ಟ್ರೆಸ್ ಫೀಲ್ ಆಗೋದು ಲೆಗ್ ಡೇಯಲ್ಲಿ. ಭಾಳಷ್ಟು ಜನ ಸ್ಕಿಪ್ ಮಾಡಿದೆ ಈ ಲೆಗ್ ಡೇಯಲ್ಲಿ. ಆ್ಯಂಡ್ ಯಾರೂ ಸ್ಕಿಪ್ ಮಾಡ್ದೇ ಈ ಲೆಗ್ ಡೇ ಮಿಸ್ ಮಾಡಬೇಡಿ. ಆ್ಯಂಡ್ ಲೆಗ್ ಡೇ ಮಾತ್ರ ನೀವು ಪ್ರೋಟೀನ್ ಒಳ್ಳೆ ಫುಡ್ ತಿನ್ನಬೇಕಾಗುತ್ತೆ. ರಿಯಲಿ ಬಾಡಿ ರಿಕವರ್ ಆಗಿ ಭಾಳ ಟೈಮ್ ತೊಗೊಳುತ್ತೆ. ಆ್ಯಂಡ್ ಸಿವಿಂದ ಲೇಟರ್ ಡೆಸ್ಟ್ ಬಾಯ್. ಇವತ್ತಿನ ಡೇ 18 ಡಿಸಿಪ್ಲಿನಲ್ಲಿ ನಾವು ನಾಡಿ ಶೋಧನ ಪ್ರಾಣಾಯಾಮ ಹೇಗೆ ಮಾಡೋದು ಅಂತ ತಿಳ್ಕೊಂಡ್ವಿ. ಆ್ಯಂಡ್ ಇದೇ ರೀತಿ ಬೆನಿಫಿಟ್ಸ್ ನಾನು ಡೈಲಿ ಇದೇ ರೀತಿ ಒಂದೊಂದು ಬೆನಿಫಿಟ್ಸ್ ಆ್ಯಡ್ ಮಾಡ್ತಾ ಹೋಗ್ತಿದ್ದೀನಿ. ಆ್ಯಂಡ್ ಇನ್ಮೇಲೆ ಶಾರ್ಟ್ಸ್ ಭಾಳಷ್ಟು ನನಗೆ ವಿಡಿಯೋಸ್ ಲೆಂತಿ ಆಗಿರೋದ್ರಿಂದ ನಾನು ಇನ್ಮೇಲೆ ಶಾರ್ಟ್ಸ್ ಬಿಡ್ತಾ ಹೋಗ್ತಿದ್ದೀನಿ ಗೈಸ್. ಆ್ಯಂಡ್ ರಿಸಲ್ಟ್ಸ್ ಮೇ ಬಿ ಡಿಲೇಡ್ ಗೈಸ್ ಆ್ಯಂಡ್ ಐ ಚೂಸ್ ಫಾರ್ ಎಫರ್ಟ್. ಐ ಡೋಂಟ್ ನೋ ಹೌ ಮಚ್ ಇಟ್ ಕಂಟಿನ್ಯೂಸ್ ಬಟ್ ಅಗೇನ್ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಇದೇ ಥರ ಹೋಗ್ತಾ ಇರುತ್ತೆ. ಆ್ಯಂಡ್ ಡೇ 19 ಇದೇ ಥರ ಡೈಲಿ ಒಂದೊಂದು ಬೆನಿಫಿಟ್ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸಿ ಯು ಬೈ.